ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೊತೆ ಸೇರಿರುವ ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಧ್ಯಾನವನ್ನು ಶುರು ಮಾಡೋಕ್ಕಿಂತ ಮುಂಚೆ ಒಂದು 2 ಮಿನಿಟ್ಸ್ ಎಲ್ಲರಿಗೂ ಚಾನೆಲಿಂಗ್ ಬಗ್ಗೆ ನಾಲೆಡ್ಜ್ ಇದೆ, ಅಂದ್ರೆ ಜ್ಞಾನ ಇದೆ ಎಲ್ಲರಿಗೆ, ಇಲ್ಲ ಯಾರಿಗಾದ್ರೂ ಅದ್ರ ಬಗ್ಗೆ ಗೊತ್ತಿಲ್ಲ, ಹೊಸೊಬ್ರು ಜಾಯಿನ್ ಆಗಿದಾರ? ಯಾರಾದ್ರೂ ಹೊಸೊಬ್ರು ಜಾಯಿನ್ ಆಗಿದ್ರೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಇಲ್ಲ ಅಂದ್ರೆ ವಿಲ್ ಗೋ ಫಾರ್ ಮೆಡಿಟೇಷನ್. ಎಲ್ಲರೂ ಸರ್ ಇರ್ತಾರೆ, ಒಮ್ಮೆ ಅವರಿಗೂ ಹೇಳ್ಬಿಡಿ ಸರ್. ಎಸ್ ಎಸ್ ಓಕೆ. ಮಾಸ್ಟರ್ಸ್, ಉನ್ನತ ಲೋಕದ ಮಾಸ್ಟರ್ಸ್ ನಮ್ಮ ಭೂಲೋಕದಲ್ಲಿ ಕೆಲಸ ಮಾಡೋದಕ್ಕೆ 3 ವಿಧವಾದ ದಾರಿಯನ್ನು ಕಂಡುಕೊಂಡು ಅವರು ನಮ್ಮ ಭೂಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ವಾಕಿನ್ ನಲ್ಲಿ ಮತ್ತೆ 2 ವಿಧಗಳು, ಟೆಂಪರರಿ ವಾಕಿನ್ ಅಂಡ್ ಪರ್ಮನೆಂಟ್ ವಾಕಿನ್ ಅಂತೇಳಿ. ಟೆಂಪರರಿ ವಾಕಿನ್ ಅಂದ್ರೆ ಇಲ್ಲಿ ಭೂಲೋಕದಲ್ಲಿ ವಾಸಿಸುತ್ತಿರುವ ಒಬ್ಬ ಮನುಷ್ಯನ ಮುಖಾಂತರ, ಭೂಲೋಕ ವಾಸಿಯ ಮುಖಾಂತರ ಆ ಮಾಸ್ಟರ್ಸ್, ಉನ್ನತ ಲೋಕದ ಮಾಸ್ಟರ್ಸ್, ಅವರ ಚೈತನ್ಯ ಇವರ ಒಳಗೆ ಬಂದು ಇವರ ಮುಖಾಂತರ ಈ ಭೂಲೋಕದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಇವ್ರನ್ನ ಮೀಡಿಯಂ ಆಗಿ ಚೂಸ್ ಮಾಡಿ, ಅದು 1 ದಿವಸ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, 1 ಮಂತ್ ಆಗಿರ್ಬೋದು, ಆರ್ ಇಟ್ ಮೇ ಟೇಕ್ 1 year ಆಲ್ಸೋ. ದಿಸ್ ಇಸ್ ಟೆಂಪರರಿ ವಾಕಿಂಗ್. ಅದು ಒಂದು ನಿರ್ದಿಷ್ಟವಾದ ಅವರ ಕೆಲಸ ಮುಗಿದ ತಕ್ಷಣ ವಾಪಸ್ ಹೋಗ್ಬಿಡುತ್ತೆ. ಏನು ಚೈತನ್ಯ ಉನ್ನತ ಲೋಕದಿಂದ ಬಂದು ಭೂಲೋಕ ವಾಸಿಯ ಮುಖಾಂತರ ಕೆಲಸ ಮಾಡ್ತಾ ಇರುತ್ತೆ, ಅದರ ನಿರ್ದಿಷ್ಟವಾದ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗುತ್ತೆ. ಆದ್ರೆ ಪರ್ಮನೆಂಟ್ ವಾಕಿನಲ್ಲಿ ಆಗೋದು ಬೇರೆ. ಎಕ್ಸ್ಚೇಂಜ್ ಆಫ್ ಸೋಲ್ಸ್ ಅಂದ್ರೆ ಆತ್ಮದ ಅದ್ಲಿ ಬದ್ಲಿ ಆಗುತ್ತೆ. ದೇಹ ಸೇಮ್ ಇರುತ್ತೆ, ಆತ್ಮದ ಅದ್ಲಿ ಬದ್ಲಿ ಆಗುತ್ತೆ. ಯಾವ ಭೂಲೋಕದ ವಾಸಿಯ ವಾಕಿನ್ ಆಗ್ಬೇಕು ಅಂತೇಳಿ ಅವರನ್ನು ಆರಿಸಿದಾರೋ ಅವರ ಆತ್ಮವು ತನ್ನ ಡೆಸ್ಟಿನಿಗೆ ಹೊರಟೋಗ್ಬಿಡುತ್ತೆ. ಅಂಡ್ ಉನ್ನತ ಲೋಕ ವಾಸಿಯಾದ ಆ ಮಾಸ್ಟರ್ ಆತ್ಮವು ಆ ದೇಹದಲ್ಲಿ ಬಂದು ಸೆಟ್ ಆಗುತ್ತೆ. ಹಾಗಾದ್ರೆ ಅವರ ಹಳೆ ನೆನಪುಗಳೆಲ್ಲ ಹೇಗೆ, ಪರಿಚಯ ಹೇಗೆ ಅಂತೇಳಿ ನೀವು ಕೇಳ್ಬೋದು. ಎಸ್, ಓನ್ಲಿ ಫಸ್ಟ್ ಸರ್ಕಲ್ ಅಂದ್ರೆ ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಅವ್ರು ಮಾತ್ರ ನೆನಪಲ್ಲಿ ಇರ್ತಾರೆ, ಬೇರೆಯವರೆಲ್ಲ ನೆನಪಿಂದ ಹೋಗ್ಬಿಡ್ತಾರೆ. ಅವರಾಗಿ ಬಂದು ಹೇಳಿದಾಗ ಹೌದು ಅಂತ ಹೇಳ್ತಾರೆ ಅಷ್ಟೇ. ಎಲ್ಲ ಹೊಸ ಪರಿಚಯ. ವಾಕಿನ್ನ, ಪರ್ಮನೆಂಟ್ ವಾಕಿನ್ನ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಉದಾಹರಣೆ ಅಂದ್ರೆ ನಮ್ಮ ಪತ್ರಿ ಸಾರಿಗೆ ಮೈತ್ರೇಯ ಬುದ್ಧ ವಾಕಿನ್ ಆಗಿದ್ರು. ಸತತವಾಗಿ ಮೈತ್ರೇಯ ಬುದ್ಧ ಪತ್ರಿ ಸಾರ್ ಮುಖಾಂತರ ಈ ಭೂಲೋಕದ ಮೇಲೆ ಸುಮಾರು 30 ರಿಂದ 40 ವರ್ಷವರೆಗೂ ಕೆಲಸ ಮಾಡಿದ್ರು. ಹಾಗೆ 2ನೇ ವಿಧ ಬಂದು ಆಟೋ ರೈಟಿಂಗ್ ಅಂದ್ರೆ ನಾವು ಪೆನ್ ಇಟ್ಕೊಂಡ್ರೆ ಸಾಕು, ಆಟೋಮೆಟಿಕ್ ನಾವು ಬರೆಯೋದಕ್ಕೆ ಶುರು ಮಾಡ್ತೀವಿ. ಆದ್ರೆ ಬರೆಯೋದೆಲ್ಲ ಆದ್ಮೇಲೆ ನಾವು ನೋಡಿದಾಗ ಆ ಬರೆದಿರುವ ವಿಷಯ ಒಂದು ನಮಗೆ ಗೊತ್ತಿರಲ್ಲ. ಎಲ್ಲವೂ ಹೊಸ ವಿಷಯ ಮಾಸ್ಟರ್ಸ್ ನಮ್ಮ ಮುಖಾಂತರ ಬರೆಸ್ತಾರೆ. ನಾವು ಮಾಧ್ಯಮ ಆಗ್ತೀವಿ, ಆದ್ರೆ ಜ್ಞಾನ ಕೊಡೋದು ಮಾಸ್ಟರ್ಸ್ ಇರ್ತಾರೆ. ಅದು ಆಟೋ ರೈಟಿಂಗ್. ಅಂಡ್ 3ನೇದಾಗಿ ಚಾನಲಿಂಗ್ ಅಲ್ಲಿ ಏನಾಗುತ್ತೆ, ಉನ್ನತ ಲೋಕದ ಮಾಸ್ಟರ್ಸ್ ಭೂಲೋಕ ವಾಸಿಯನ್ನು ಆರಿಸ್ಕೊಂಡು ಅವರ ಮುಖಾಂತರ ಅವರ ಚೈತನ್ಯ ಮಾತಾಡೋದಕ್ಕೆ ಶುರು ಮಾಡುತ್ತೆ.
ಅವರ ಚೈತನ್ಯ ಮೆಸೇಜ್ ಕೊಡೋದಾಗ್ಲಿ, ಧ್ಯಾನ ಮಾಡಿಸೋದಾಗ್ಲಿ, ಪ್ಲಸ್ ಜ್ಞಾನ ಕೊಡೋದಾಗ್ಲಿ, ಎಲ್ಲವೂ ಆ ಚೈತನ್ಯ ಮಾಡಿಸೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ಭೂಲೋಕ ವಾಸಿಯನ್ನು ಯಾರನ್ನು ಸೆಲೆಕ್ಟ್ ಮಾಡಿರ್ತಾರೋ ಅವರು ಮಾಧ್ಯಮ ಮಾತ್ರ ಆಗ್ತಾರೆ, ಅವರನ್ನು ಆರಿಸ್ಕೊಳ್ತಾರೆ, ಅವರ ಮುಖಾಂತರ ಅವ್ರು ಮಾತಾಡ್ತಾರೆ. ಇದು 3ನೇ ವಿಧದ ಚಾನಲಿಂಗ್. ನನ್ನ ವಿಷಯದಲ್ಲಿ ನನ್ನ ಆರಿಸ್ಕೊಂಡು ಸತತವಾಗಿ ಮಾಸ್ಟರ್ ಸಿಸಾರೋ ಚಾನಲಿಂಗ್ ಮಾಡ್ತಾ ಇದ್ದಾರೆ. ಮುಂಚಿತವಾಗಿ ನಾನು ನಿಮ್ಮ ಕ್ಲಾಸಲ್ಲಿ ಹಾಗೆ ಹೇಳಿದ್ದೆ ನಾನು. ಅಂದ್ರೆ ನನಗೆ ಮೊದಲು ಬಾರಿ ಚಾನಲಿಂಗ್ ಆಗಿದ್ದು ಸ್ವಾಮಿ ವಿವೇಕಾನಂದ ಅವರದು. ಸ್ವಾಮಿ ವಿವೇಕಾನಂದ, ಮಹಾವತಾರ್ ಬಾಬಾಜಿ, ಶಿರ್ಡಿ ಸಾಯಿಬಾಬಾ, ಮೇಡಮ್ ಬ್ಲವೆಟ್ಸ್ಕಿ, ಹಾಗೆ ಸಾಕಷ್ಟು ಮಾಸ್ಟರ್ಸ್ ನನ್ನನ್ನು ಮಾಧ್ಯಮ ಮಾಡಿಕೊಂಡು ನನ್ನ ಮುಖಾಂತರ ಅವರ ಜ್ಞಾನವನ್ನು ಹರಿಸಿದ್ರು. ಲಾಟ್ಸು, ಸಾಕಷ್ಟು ಮಾಸ್ಟರ್ಸ್. ಹಾಗೆ ಅಂದ್ರೆ ಇಲ್ಲಿ ಚಾನಲಿಂಗ್ ಅನ್ನು ಯಾಕೆ ಮಾಡ್ತಾರೆ, ಅದರ ಉದ್ದೇಶ ಏನು? ಚಾನಲಿಂಗ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಚಾನಲಿಂಗ್ ಮಾಡೋದ್ರಿಂದ ಉನ್ನತ ಲೋಕದ ಜ್ಞಾನ ಒಂದು ಹೊರಗಡೆ ಬರುತ್ತೆ. ಆಮೇಲೆ ಚಾನಲಿಂಗಿನ ಮೇನ್ ಉದ್ದೇಶ ಏನು ಅಂತಂದ್ರೆ, ಅವೇಕನಿಂಗ್ ಆಫ್ ದಿ ಸೋಲ್ಸ್, ಆತ್ಮಗಳನ್ನ ಬಡದೆಬ್ಬಿಸೋ ಕೆಲಸ ಈ ಚಾನಲಿಂಗ್ ಎಂದು. ಅದಕ್ಕೆ ಈ ಒಂದು ಚಾನಲಿಂಗ್ ಮೆಡಿಟೇಷನ್ ಅಲ್ಲಿ ಸಾಕಷ್ಟು ಹೈ ವೈಬ್ರೇಷನ್ಸ್ ಇರುತ್ತೆ. ಪ್ರತಿ ಒಬ್ಬರನ್ನು ಅವೇಕನ್ ಮಾಡುತ್ತೆ. ಅಂದ್ರೆ ನಾವು ನಿದ್ರೆಯಲ್ಲಿದ್ದಾಗ ಹೇಗೆ ಎಬ್ಬಿಸ್ತೀವೋ ಹಾಗೆ ನಾವು ವೈಯಕ್ತಿಕ ಜೀವನದಲ್ಲಿ ನಾವು ಮುಳುಗೋದಾಗ, ಇಂಥ ಒಂದು ಧ್ಯಾನಕ್ಕೆ ಸೇರ್ಕೊಂಡಾಗ ಆ ಒಂದು ಎನರ್ಜಿ ಅವರಲ್ಲಿ ಒಂದು ಬಡದಿ ಎಬ್ಬಿಸೋ ಕೆಲಸ ಮಾಡುತ್ತೆ. ಎದ್ದೇಳು, ನೀನು ಆಧ್ಯಾತ್ಮಿಕ ಜೀವನಕ್ಕೋಸ್ಕರ ಹುಟ್ಟಿದೀಯ, ಎಲ್ಲಿ ಕಳೆದೋಗಿದೀಯ, ನಿನ್ನನ್ನು ನೀನು ನೋಡ್ಕೋ, ನಿನ್ನನ್ನು ನೀನು ತಿಳ್ಕೋ, ನೀನು ಮತ್ತೆ ವಾಪಸ್ ಬಾ ಅಂತ ಹೇಳೋ ಕೆಲಸ ಚಾನಲಿಂಗ್ ಇಂದ ಹೊರಬರುವ ಒಂದು ಶಕ್ತಿ ಮಾಡುತ್ತೆ. ಅದಕ್ಕೆ ಈ ಚಾನಲಿಂಗ್ ಮೆಡಿಟೇಷನ್, ಲೈವ್ ಚಾನಲಿಂಗ್ ಮೆಡಿಟೇಷನ್ ಅಲ್ಲಿ ಸಾಕಷ್ಟು ಶಕ್ತಿ ಹರಿದು ಬರ್ತಾ ಇರುತ್ತೆ. ಇವತ್ತು ನಾವು ಅದೇ ಮೆಡಿಟೇಷನ್ ಮಾಡೋಣ. ಮೇಡಮ್ ರೇವತಿ ಮೇಡಮ್ ಜಾಯ್ನ್ ಆದ್ರ? ಜಾಯ್ನ್ ಆಗಿದ್ದಾರೆ ಸರ್. ವೆಲ್ಕಮ್ ರೇವತಿ ಮ್ಯಾಮ್. ಎಸ್, ಎಸ್ ಮಾಸ್ಟರ್ಸ್. 2 ಕೈಗಳನ್ನು ಜೋಡಿಸ್ಕೊಳ್ಳಿ, 2 ಕಣ್ಮುಚ್ಚಿ. ಯಾವ ಆಸನದಲ್ಲಿ ನೀವು ಸ್ಥಿರವಾಗಿ ಸುಖವಾಗಿ ಕುತ್ಕೋಬಹುದೋ ಆ ಆಸನದಲ್ಲಿ ಕುತ್ಕೊಳ್ಳಿ ಮಾಸ್ಟರ್ಸ್. ಎಲ್ಲವನ್ನು ಮರ್ತು ಬಿಡಿ ಮಾಸ್ಟರ್ಸ್. ನಿಮ್ಮ ವ್ಯವಹಾರ, ನಿಮ್ಮ ಆಫೀಸ್, ನಿಮ್ಮ ಫ್ಯಾಮಿಲಿ ಎಲ್ಲವನ್ನು ಈ ಕ್ಷಣವಾಗಿ ಮರ್ತು ಬಿಡಿ. ನೀವು ಈ ಧ್ಯಾನ ನಿಮ್ಮ ಸಲುವಾಗಿ, ನಿಮ್ಮ ಆತ್ಮದ ಉದ್ಧಾರದ ಸಲುವಾಗಿ ಮಾಡ್ತಾ ಇದ್ದೀರಿ. We invite Brahma Shri Pitama Subhash Patriji, Mahavatar Babaji, Paramashiva to come here, be with us and meditate with us. We invite the conscious of Trimurti and the conscious of Trishakti. We invite the conscious of Saptarishis and the conscious of Saptarishi Patnis. We invite the conscious of Mother Sita, Mother Yashodhara, Mother Isis. We invite the conscious of Ayurtha Master, Ra Master, Cicero Master. We invite all the yogis, avadhutas and naga sadhus of Himalayas. We invite
all the astral pyramids, astral crystals, and astral crop circles of the universe. We invite all the astral masters of the universe. Shall I translate, sir? Yes. ನಾವು ಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ, ಮಹಾತಾರ್ ಬಾಬಾಜಿ, ಪರಮಶಿವ ಮತ್ತು ಶಿವರನ್ನು ಇಲ್ಲಿಗೆ ಬರಲು, ನಮ್ಮೊಂದಿಗಿರಲು ಹಾಗೂ ನಮ್ಮೊಂದಿಗೆ ಧ್ಯಾನ ಮಾಡಲು ಆಹ್ವಾನಿಸುತ್ತಿದ್ದೇವೆ. ನಾವು ತ್ರಿಮೂರ್ತಿಗಳ ಮತ್ತು ತ್ರಿಶಕ್ತಿಯವರ ಚೈತನ್ಯವನ್ನು ಆಹ್ವಾನಿಸುತ್ತಿದ್ದೇವೆ. ನಾವು ಸಪ್ತ ಋಷಿಗಳ ಚೈತನ್ಯವನ್ನು ಆಹ್ವಾನಿಸುತ್ತಿದ್ದೇವೆ. ತಾಯಿ ಸೀತಾ, ತಾಯಿ ಯಶೋಧರ ಮತ್ತು ತಾಯಿ ಐಸಿಸ್ ಅವರ ಚೈತನ್ಯವನ್ನು ಆಹ್ವಾನಿಸುತ್ತಿದ್ದೇವೆ. ನಾವು ಆಯತ ಮಾಸ್ಟರ್ಸ್ ಮತ್ತು ರೈಸ್ ಮಾಸ್ಟರ್ಸ್ ರವರ ಚೈತನ್ಯವನ್ನು ಆಹ್ವಾನಿಸುತ್ತಿದ್ದೇವೆ. ಹಿಮಾಲಯದ ಎಲ್ಲಾ ಯೋಗಿಗಳು, ಅವಧೂತರು ಮತ್ತು ನಾಗಸಾಧುಗಳನ್ನು ಆಹ್ವಾನಿಸುತ್ತಿದ್ದೇವೆ. ನಾವು ಎಲ್ಲ ಸೂಕ್ಷ್ಮ ಪಿರಮಿಡ್ಗಳು ಮತ್ತು ಸೂಕ್ಷ್ಮ ಸ್ಫಟಿಕಗಳನ್ನು ಆಹ್ವಾನಿಸುತ್ತಿದ್ದೇವೆ. ಕಂಟಿನ್ಯೂಸ್. My dear masters, this is Cesaro with you now. ಮಾಸ್ಟರ್ಸ್, ಈಗ ನಮ್ಮೊಂದಿಗೆ ಸೂಕ್ಷ್ಮ ಕಪ್ ಸರ್ಕಲ್ಗಳು ಹಾಗೂ ಆಹ್ವಾನಿಸುತ್ತಿದ್ದೇವೆ ಹಾಗೂ ವಿಶ್ವದ ಎಲ್ಲ ಸೂಕ್ಷ್ಮ ಗುರುಗಳನ್ನು ಸಹ ಆಹ್ವಾನಿಸುತ್ತಿದ್ದೇವೆ. Yes, masters, the time has come. Everyone has to move towards vegetarianism. ಈಗ ನಮ್ಮೊಂದಿಗೆ ಒಂದು ನೋವಿದೆ. ಮಾಸ್ಟರ್ಸ್, ಈಗ ಸಮಯ ಬಂದಿದೆ. ಪ್ರತಿಯೊಬ್ಬರು ಸಸ್ಯಾಹಾರದ ಕಡೆಗೆ ಸಾಗಬೇಕಿದೆ. The responsibility lies in the hands of all the vegetarians to make this world vegetarian world and to make this world meditative world, masters. ಪ್ರಪಂಚವನ್ನು ಸಸ್ಯಾಹಾರಿ ಜಗತ್ತನ್ನಾಗಿ ಮತ್ತು ಧ್ಯಾನ ನಿರತ ಜಗತ್ತನ್ನಾಗಿ ಮಾಡುವ ಜವಾಬ್ದಾರಿ ಎಲ್ಲ ಸಸ್ಯಾಹಾರಿಗಳ ಕೈಯಲ್ಲಿದೆ. ಮತ್ತು ಇದನ್ನು ಮಾಡಲು ಮಾಸ್ಟರ್ಸ್, ನೀವು ದೈಹಿಕವಾಗಿ ಆರೋಗ್ಯವಂತರು, ಮಾನಸಿಕವಾಗಿ ಸಮತೋಲಿತರು ಮತ್ತು ಆಧ್ಯಾತ್ಮಿಕವಾಗಿ ಮುಂದುವರಿದವರು ಆಗಿರಬೇಕು. And to do this, you have to be physically healthy, mentally balanced, and spiritually advanced, masters. And to be like this, you have to raise your vibrations, masters. ಹೀಗಿರಲು ನೀವು ನಿಮ್ಮ ಸ್ಪಂದನಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಮಾಸ್ಟರ್ಸ್, ನಿಮ್ಮ ಸ್ಪಂದನಗಳನ್ನು ಹೆಚ್ಚಿಸಲು ನೀವು ನಿಮ್ಮ ತರಂಗಾಂತರಗಳನ್ನು ಹೆಚ್ಚಿಸಿಕೊಳ್ಳಬೇಕು. ನಿಮ್ಮ ತರಂಗಾಂತರಗಳನ್ನು ಹೆಚ್ಚಿಸಲು ನೀವು ಉನ್ನತ ಆಯಾಮಗಳ ಕಡೆಗೆ ಸಾಗಬೇಕು. ಮಾಸ್ಟರ್ಸ್, To raise your vibrations, you have to raise your frequency. To raise your frequency, you have to move to higher dimensions, masters. ಎಸ್ ಮಾಸ್ಟರ್ಸ್, ನಾವೆಲ್ಲರೂ ಪರಸ್ಪರ ಒಂದಾಗಿದ್ದೇವೆ. ನಾವು ಶೂನ್ಯದ ಕಡೆಗೆ ಚಲಿಸುತ್ತಿದ್ದೇವೆ. ನಾವು ಪೋರ್ಟಲ್ಗಳ ಕಡೆಗೆ ಚಲಿಸುತ್ತಿದ್ದೇವೆ. ಪೋರ್ಟಲ್ಗಳನ್ನು ದಾಟಿದ ನಂತರ ನಗುವ ಲೋಕದ ಕಡೆಗೆ ಚಲಿಸುತ್ತಿದ್ದೀರಿ. ಹೌದು ಮಾಸ್ಟರ್ಸ್, ನಾವು ನಗುವ ಲೋಕದ. Madam. ನೀವು ಹೇಳಿದ್ಮೇಲೆ ನಾನು ಹೇಳ್ಬೇಕು. Yes, madam. ಎಸ್ ಸರ್. ನನಗೆ ಕಟ್ ಆಗ್ತಾ ಇದೆ, ಫ್ರೀಕ್ವೆನ್ಸಿ ಕಟ್ ಆಗ್ತಾ ಇದೆ. ಸರಿ ಸರ್, ಯು ಫಸ್ಟ್ ಟೆಲ್ ಮಿ, ದೆನ್ ಯು ಸ್ಟಾಪ್, ದೆನ್ ಐ ವಿಲ್ ಟೆಲ್ ಸರ್. ಫ್ರೀಕ್ವೆನ್ಸಿಗೆ ಬನ್ನಿ ಸರ್. Yes. Yes, masters, we all are united with each other, and now we are moving towards the space. ಮಾಸ್ಟರ್ಸ್, ನಾವೆಲ್ಲರೂ ಪರಸ್ಪರ ಒಂದಾಗಿದ್ದೇವೆ. ನಾವು ಶೂನ್ಯದ ಕಡೆಗೆ ಚಲಿಸುತ್ತಿದ್ದೇವೆ. ನಾವು ಪೋರ್ಟಲ್ಗಳ ಕಡೆಗೆ ಚಲಿಸುತ್ತಿದ್ದೇವೆ. ಎಸ್ ಸರ್. ಮೇಡಮ್, ನೀವು ಅದನ್ನ ಬುಕ್ ಅನ್ನು ಮರ್ಚಿಟ್ಬಿಡಿ, ಕಣ್ಣು ಮುಚ್ಕೊಡಿ. Don't do anything. Just connect to the frequency. ಆಮೇಲೆ ಟ್ರಾನ್ಸ್ಲೇಟ್ ಮಾಡಿ.
Close your eyes and connect it to the meditation. ಧ್ಯಾನದಲ್ಲಿ ಏನ್ ಕೇಳ್ತಾ ಇದ್ರಿ ಅದನ್ನ ಮಾತ್ರ ಹೇಳಿ. Yes, masters, we are connected and now we are moving towards the space. ಈಗ ನಾವು ಈ ಸ್ಪಂದನ ಆಗಿದ್ದೇವೆ. ನಾವು ಈಗ ಈ ಒಂದು ಸ್ಪೇಸ್ಗೆ ನಾವು ಸ್ಪೇಸಿನ ಕಡೆಗೆ ಚಲಿಸುತ್ತಿದ್ದೇವೆ. We are moving at a faster pace towards portals. After passing through the portals, we are moving towards Hiranyagarbha. ನಾವು ಈಗ ಪೋರ್ಟಲ್ ಕಡೆಗೆ ಸಾಗುತ್ತಿದ್ದೇವೆ. ತದನಂತರ ನಾವು ಹಿರಣ್ಯ ಗರ್ಭದ ಕಡೆಗೆ ಚಲಿಸುತ್ತೇವೆ. Yes, masters, we have entered Hiranyagarbha and all the masters of the Hiranyagarbha are welcoming us. ನಾವೀಗ ಹಿರಣ್ಯ ಗರ್ಭದ ಕಡೆಗೆ ಚಲಿಸಿದ್ದೇವೆ. ನಾವು ಹಿರಣ್ಯ ಗರ್ಭದ ಎಲ್ಲ ಮಾಸ್ಟರ್ಸ್ ಅನ್ನ ಆಹ್ವಾನಿಸುತ್ತಿದ್ದೇವೆ. And you all sat for meditation there. ಎಲ್ಲರೂ ಸಹ ಅಲ್ಲಿ ಧ್ಯಾನಕ್ಕಾಗಿ ನಾವು ಕೂತಿದ್ದೇವೆ. Hiranyagarbha, the golden womb, is very powerful and all the creation has been an outcome of this golden womb, masters. ಹಿರಣ್ಯ ಗರ್ಭ ಬಹಳ ಪ್ರಕಾಶಮಾನವಾದದ್ದು ಹಾಗೂ ಅಲ್ಲಿ ನಾವು ತಾಯಿಯ ಗರ್ಭದಲ್ಲಿ ಇದ್ದ ಹಾಗೆ ನಾವು ನಮ್ಮ ಧ್ಯಾನವನ್ನ ಮುಂದುವರಿಸಬೇಕಾಗಿದೆ. Hiranyagarbha is the base for every creation, the universe, the Shiva, Vishnu, Brahma, Saptarishis, and everyone are from Hiranyagarbha. ಹಿರಣ್ಯ ಗರ್ಭ ತುಂಬಾ ಪವರ್ಫುಲ್ ಆಗಿದ್ದು ಇಲ್ಲಿ ನಾವು ಎಲ್ಲ ಶಕ್ತಿಯನ್ನು ಸಹ ಪಡ್ಕೊಳ್ಳತಕ್ಕಂಥದ್ದು. ನಾವು ಹಿರಣ್ಯ ಗರ್ಭದಲ್ಲಿ ತಾಯಿ, ಗುರುಗಳು, ಮಾಸ್ಟರ್ಸ್ ಎಲ್ಲರ ಶಕ್ತಿಯನ್ನ ಪಡ್ಕೊಳ್ಬಹುದಾಗಿದೆ. Hiranyagarbha is the base for every creation, even Maheshwara, Vishnu, Brahma, Saptarishis are from Hiranyagarbha. ಹಿರಣ್ಯ ಗರ್ಭ ಇಲ್ಲಿ ಕ್ರಿಯೇಷನ್ಗೆ ಮೂಲವಾಗಿದ್ದು ಶಿವ, ಬ್ರಹ್ಮ, ಮಹೇಶ್ವರ, ವಿಷ್ಣು ಎಲ್ಲವೂ ಸಹ ಇಲ್ಲಿ ಶಕ್ತಿತವಾಗಿ ಜೀವವನ್ನು ತಾಳುವಂಥದ್ದು. Yes, masters, you completely surrender yourself, masters. Until you surrender, you cannot completely receive this energy, masters. ಮಾಸ್ಟರ್ಸ್ ಎಲ್ಲರೂ ಸಹ ಸಂಪೂರ್ಣವಾಗಿ ಶರಣಾಗತಿ ಆಗಬೇಕು. ಶರಣಾಗತಿ ಆಗದ ಹೊರತು ನಾವು ಸಂಪೂರ್ಣವಾಗಿ ಶಕ್ತಿಯನ್ನು ಪಡ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಸಹ ಸಂಪೂರ್ಣವಾಗಿ ಶರಣಾಗತಿ ಆಗಬೇಕು. One who surrender themselves, the process is completely done in them and you can experience the maximum energy, masters. ಸಂಪೂರ್ಣವಾದ ಶರಣಾಗತಿ ಆದ ನಂತರ ನಾವು ಸಂಪೂರ್ಣವಾದ ಅನುಭವವನ್ನ ಅನುಭವಿಸಬಹುದಾಗಿದೆ. ಇಲ್ಲದಿದ್ದರೆ ಈ ಶರಣಾಗತಿ ಆಗದಿದ್ದರೆ ಈ ಒಂದು ಅನುಭವ ನಮಗೆ ಆಗುವುದಿಲ್ಲ. Yes, masters, Hiranyagarbha energy is very powerful energy and now today Hiranyagarbha is completely releasing the golden energy. The golden energy slowly started entering your Sahasrara, masters. ಹಿರಣ್ಯಗರ್ಭ ತುಂಬಾ ಶಕ್ತಿಯುತವಾದ ಶಕ್ತಿಯಾಗಿದ್ದು, ಬಲಶಾಲಿಯಾದ ಶಕ್ತಿಯಾಗಿದ್ದು
ಇದು ಈಗ ನಮ್ಮ ಸಹಸ್ರಾರಕ್ಕೆ ಎಂಟ್ರಿ ಅಥವಾ ಪ್ರವೇಶವನ್ನು ಮಾಡುತ್ತಿದೆ. Yes, masters. The complete brain is filled with Hiranyagarbha energy. The golden energy completely filled your brain, and all the neurons of your brain are completely cleansed and activated, masters. ಮಾಸ್ಟರ್ಸ್, ಗೋಲ್ಡನ್ ಎನರ್ಜಿ ನಮ್ಮ ಮೆದುಳಿಗೆ ಸಾಗುತ್ತಿದೆ. ನಮ್ಮ ಸಂಪೂರ್ಣ ಮೆದುಳು, ನಮ್ಮ ಎಲ್ಲ ನರನಾಡಿಗಳು ಶುದ್ಧಿ ಆಗ್ತಾ ಇದೆ. ನಮ್ಮ ಮೆದುಳು ತುಂಬಾ ಶಕ್ತಿಶಾಲಿಯಾಗಿದೆ. Yes, masters, your left brain is a logical and your right brain is a creative. And what about midbrain? Your midbrain is a spiritual brain, masters. ಮಾಸ್ಟರ್ಸ್, ನಮ್ಮ ಹಿಂಭಾಗದ ಮೆದುಳು, ಹಾಗೇನೆ ಮುಂಭಾಗದ ಮೆದುಳು, ಹಾಗೇನೆ ನಮ್ಮ ಮಧ್ಯದ ಮೆದುಳು ಇದ್ದು, ನಮ್ಮ ಮಧ್ಯದ ಮೆದುಳು ಆಧ್ಯಾತ್ಮಿಕಕ್ಕೆ ಬಹಳ ಶಕ್ತಿಶಾಲಿಯಾಗಿರತಕ್ಕಂತ ಮೆದುಳು. Your left brain is for logical thinking. Your right brain is for creative thinking. Your midbrain is for spiritual thinking, masters. ಮಾಸ್ಟರ್ಸ್, ನಮ್ಮ ಎಡಭಾಗದ ಮೆದುಳು ನಮ್ಮ ಆಲೋಚನೆಗೆ ಸಂಬಂಧಿಸಿದ್ದು, ನಮ್ಮ ಮುಂದಿನ ಮೆದುಳು ನಮ್ಮ ಕ್ರಿಯಾತ್ಮಕ್ಕೆ ಸಂಬಂಧಿಸಿದ್ದು, ಹಾಗೇನೆ ಮಧ್ಯದ ಮೆದುಳು ನಮ್ಮ ಆಧ್ಯಾತ್ಮಿಕ ಕಥೆಗೆ ಇರತಕ್ಕಂಥದ್ದು. Your left brain is for logical thinking. Your right brain is for creative thinking, and your midbrain is for spiritual thinking. ನಮ್ಮ ಎಡಭಾಗದ ಮೆದುಳು ನಮ್ಮ ಲಾಜಿಕಲ್ ಆಲೋಚನೆಗೆ ಸಂಬಂಧಿಸಿದ್ದು, ನಮ್ಮ ಮುಂಭಾಗದ ಮೆದುಳು Right brain. ಕ್ರಿಯೇಟಿವಿಟಿ, ಬಲಭಾಗದ ಮೆದುಳು ರಚನಾತ್ಮಕ ಅಥವಾ ಕ್ರಿಯೇಷನ್ಗೆ, ಸೃಷ್ಟಿಗೆ ಸಂಬಂಧಿಸಿದ್ದು, ನಮ್ಮ ಮಧ್ಯದ ಮೆದುಳು ಆಧ್ಯಾತ್ಮಿಕದ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು. Spiritual thinking. ಆಧ್ಯಾತ್ಮಿಕ ಆಲೋಚನೆಗೆ ಸಂಬಂಧಿಸಿದ್ದು. Yes, masters, your brain is completely cleansed with golden energies, and now slowly the golden energies started moving towards your eyes, masters. ಮಾಸ್ಟರ್ಸ್, ನಮ್ಮ ಮೆದುಳು ಸಂಪೂರ್ಣವಾಗಿ ಸ್ವಚ್ಛಗೊಂಡಿದೆ. ನಮ್ಮ ಮೆದುಳು ಗೋಲ್ಡನ್ ಎನರ್ಜಿಯನ್ನ ಹೊಂದಿದ್ದು, ಈಗ ನಾವು ಸಂಪೂರ್ಣವಾಗಿ ಆಧ್ಯಾತ್ಮಿಕದ ಕಡೆಗೆ ಸಾಗುತ್ತಿದ್ದೇವೆ. We are moving towards eyes, masters. The golden energy entered your eyes. ನಾವು ನಮ್ಮ ಗೋಲ್ಡನ್ ಎನರ್ಜಿ ನಮ್ಮ ಕಣ್ಣಿನತ್ತ ಸಾಗಿದೆ. Your eyes are completely cleansed, masters, and your eyes are very important in your physical life, and what you see through your eyes is very important, masters. The golden energy has completely cleansed and given maximum energy to your eyes to see the spiritual vision, masters. ನಮ್ಮ ಕಣ್ಣುಗಳು ಈಗ ಸಂಪೂರ್ಣವಾಗಿ ಸ್ವಚ್ಛಗೊಂಡಿದೆ. ಈ ಕಣ್ಣುಗಳು
ನಮ್ಮ ದೇಹದ ಒಂದು ಪ್ರಮುಖ ಅಂಗ. ಈಗ ನಮ್ಮ ಈ ಕಣ್ಣುಗಳಿಂದ ನಾವು ಗೋಲ್ಡನ್ ಎನರ್ಜಿ ಶಕ್ತಿಯನ್ನ ನಾವು ನೋಡುತ್ತಿದ್ದೇವೆ. Your eyes are filled with golden energy, and your eyes are very important in your physical world, and you deplete energy maximum through your eyes, and your eyes are filled with golden energy and for your spiritual vision. ನಮ್ಮ ಕಣ್ಣುಗಳು ಈಗ ಸಂಪೂರ್ಣವಾಗಿ ಸ್ವಚ್ಛಗೊಂಡಿದೆ. ನಮ್ಮ ದೇಹಕ್ಕೆ ನಮ್ಮ ಕಣ್ಣುಗಳು ಬಹಳ ಬಹಳ ಪ್ರಮುಖವಾದದ್ದು. ಈ ಕಣ್ಣುಗಳು ಈಗ ನಮ್ಮ ಗೋಲ್ಡನ್ ಎನರ್ಜಿಯನ್ನ ವೀಕ್ಷಣೆ ಅಥವಾ ಅನುಭವವನ್ನು ಹೊಂದುತ್ತಾ ಇದೆ. ಗೋಲ್ಡನ್ ಎನರ್ಜಿಯನ್ನ ನಾವು ಈಗ ಸೂಕ್ಷ್ಮವಾಗಿ ನಾವು ವೀಕ್ಷಿಸುತ್ತಿದ್ದೇವೆ. Slowly you are moving towards your ears, and both the ears are completely cleansed, masters. ಮಾಸ್ಟರ್ಸ್, ನಾವು ಈಗ ನಮ್ಮ ಕಿವಿಯ ಕಡೆಗೆ ಚಲಿಸುತ್ತಿದ್ದೇವೆ. ನಮ್ಮ ಎರಡು ಕಿವಿಗಳು ಸಂಪೂರ್ಣವಾಗಿ ಸ್ವಚ್ಛಗೊಂಡಿದೆ. Your ears are very important. They are the medium for your communication, and let your ear hear the spiritual knowledge, masters. ನಮ್ಮ ಕಿವಿಗಳು ಬಹಳ ಪ್ರಮುಖವಾದದ್ದು. ನಮ್ಮ ಕಿವಿಗಳು ಈ ದೇಹದಲ್ಲಿ ನಮ್ಮ ಸಂಪರ್ಕಕ್ಕೆ, ಸಂವಹನಕ್ಕೆ ಹೆಚ್ಚಿನ ಒಂದು ಪಾತ್ರ ವಹಿಸುತ್ತದೆ. ಈಗ ನಾವು ನಮ್ಮ ಕಿವಿಯಿಂದ ಆಧ್ಯಾತ್ಮಿಕ ಅಂಶಗಳನ್ನ ಕೇಳುತ್ತೇವೆ. Golden energy slowly started entering your nose. Both the nostrils were completely cleansed, masters. ಈಗ ನಮ್ಮ ಗೋಲ್ಡನ್ ಎನರ್ಜಿ ನಮ್ಮ It has entered into your nose, masters. ನಮ್ಮ ಮೂಗಿಗೆ ಪ್ರವೇಶವನ್ನ ಮಾಡ್ತಾ ಇದೆ. ಈ ಮೂಗು ಸಹ ನಮ್ಮ ದೇಹದ ಪ್ರಮುಖ ಅಂಗವಾಗಿದೆ. Both the nostrils were completely cleansed. ಎರಡು ಮೂಗಿನ ಹೊಳ್ಳೆಗಳು ಸಂಪೂರ್ಣವಾಗಿ ಶುದ್ಧವಾಗಿದೆ. Yes, masters, your nose is a part from which you breathe in. Yes, masters, breathe is a source of your life, and nose is a part through which you breathe. So when you breathe, every breath let be a spiritual awakening, masters. ನಾವು ಮೂಗನ್ನ ಉಸಿರಾಡುವುದು, ಮೂಗಿನಿಂದ ಉಸಿರನ್ನ ತೆಗೆದುಕೊಡುವುದು, ಬಿಡೋದನ್ನ ಮಾಡುತ್ತೇವೆ. ಇದು ನಮ್ಮ ಆಧ್ಯಾತ್ಮಿಕೆಗೆ ಪ್ರಮುಖ ಅಂಗ ಸಹ ಆಗಿದೆ. ನಾವು ಉಸಿರನ್ನು ತೆಗೆದುಕೊಳ್ಳುವುದು, ಬಿಡುವುದರಿಂದ ನಮ್ಮ ಪ್ರಾಣಶಕ್ತಿಯನ್ನು ಸಹ ಪಡ್ಕೊಳ್ತೇವೆ. Let this breath be a way to your
spiritual awakening, masters. ನಮ್ಮ ಉಸಿರಾಟವು ನಮ್ಮ ಆಧ್ಯಾತ್ಮಿಕತೆಯನ್ನು ಜಾಗೃತಗೊಳಿಸುತ್ತಿದೆ. Slowly, golden energies started entering your mouth. Both the teeth and the tongue are cleansed, masters. ನಿಧಾನವಾಗಿ ಗೋಲ್ಡನ್ ಶಕ್ತಿಯು ನಮ್ಮ ಬಾಯಿಯನ್ನ ಪ್ರವೇಶ ಮಾಡಿದೆ. ನಮ್ಮ ಹಲ್ಲುಗಳು ಹಾಗೂ ನಾಲಿಗೆ ಶುದ್ಧವಾಗಿದೆ. Your taste buds are completely cleansed, masters, and always let your taste bud taste the complete vegetarian food, masters. ಈಗ ನಮ್ಮ ಬಾಯಿ ಅಥವಾ ನಾಲಿಗೆಯು ನಮ್ಮ ರುಚಿಯನ್ನ ಶಕ್ತಿಶಾಲಿಗೊಳಿಸಿದೆ. ನಾವೆಲ್ಲರೂ ಸಹ ಮಾಸ್ಟರ್ಸ್ ನಮ್ಮ ರುಚಿಯನ್ನ ಸಸ್ಯಾಹಾರಿಯ ಆಹಾರಕ್ಕೆ ರುಚಿಯನ್ನ ಪಡೆಯುವಂತಾಗಿದೆ. From today, your tongue never accept other than vegetarian food, masters. ಇವತ್ತಿನಿಂದ ನಮ್ಮ ನಾಲಿಗೆ ಸಸ್ಯಾಹಾರವನ್ನು ಬಿಟ್ಟು ಬೇರೆ ಏನನ್ನು ಸಹ ರುಚಿಸುವುದಿಲ್ಲ. Slowly, golden energies started entering your throat. Your thyroid glands are completely cleansed, masters. ನಿಧಾನವಾಗಿ ಗೋಲ್ಡನ್ ಶಕ್ತಿಯು ನಮ್ಮ ಗಂಟಲಿಗೆ ಪ್ರವೇಶವನ್ನ ಮಾಡ್ತಾ ಇದೆ. ನಮ್ಮ ಥೈರಾಯ್ಡ್ ಗ್ರಂಥಿಗೆ ಪ್ರವೇಶವನ್ನ ಮಾಡ್ತಾ ಇದೆ. ನಮ್ಮಲ್ಲಿ ಯಾವುದೇ ಥೈರಾಯ್ಡ್ ಸಮಸ್ಯೆ ಇರುವುದಿಲ್ಲ. Any issues related to thyroid glands are completely resolved, masters. ಯಾವುದೇ ಥೈರಾಯ್ಡ್ ಸಮಸ್ಯೆ ಇದ್ದಲ್ಲಿ ಅದು ಸಂಪೂರ್ಣವಾಗಿ ಕರಗಿದೆ. ಥೈರಾಯ್ಡ್ ಸಮಸ್ಯೆ ಇರುವುದಿಲ್ಲ. And slowly, golden energy started moving towards your respiratory organs, masters. ನಿಧಾನವಾಗಿ ಗೋಲ್ಡನ್ ಶಕ್ತಿಯು ನಮ್ಮ ಉಸಿರಾಟದ ಅಂಗಕ್ಕೆ ಪ್ರಯಾಣಿಸುತ್ತಿದೆ. Respiratory organs are completely cleansed and filled with golden energies, and now golden energy is moving towards your heart, masters. ನಮ್ಮ ಶ್ವಾಸದ ಅಂಗಾಂಗ ಸಂಪೂರ್ಣವಾಗಿ ಶುದ್ಧವಾಗಿದೆ. ಈಗ ಗೋಲ್ಡನ್ ಶಕ್ತಿಯು ನಮ್ಮ ಹೃದಯಕ್ಕೆ ಚಲಿಸಿದೆ. Yes, masters, your golden energy slowly started moving towards your liver, and the pancreas are completely cleansed, masters. ಈಗ ಗೋಲ್ಡನ್ ಶಕ್ತಿಯು ನಮ್ಮ ಮೇದೋಜೀರಕ ಗ್ರಂಥಿ ಹಾಗೂ ನಮ್ಮ ಲಿವರ್ ಯಕೃತ್ತಿಗೆ ಚಲಿಸ್ತಾ ಇದೆ. ಇದು ನಮ್ಮ ಲಿವರ್ ಹಾಗೂ ನಮ್ಮ ಪ್ಯಾನ್ಕ್ರಿಯಾ ಸಂಪೂರ್ಣವಾಗಿ ಶುದ್ಧಿಯಾಗಿದೆ. Golden energy slowly started entering your small intestine and large intestine and completely cleansed it, masters.
ಗೋಲ್ಡನ್ ಎನರ್ಜಿ ನಮ್ಮ ಸಣ್ಣ ಕರುಳು ಹಾಗೂ ದೊಡ್ಡ ಕರುಳಿಗೆ ಚಾಲನೆಯಾಗಿ ಸೇರಿದೆ. ನಮ್ಮ ದೊಡ್ಡ ಕರುಳು ಹಾಗೂ ಸಣ್ಣ ಕರುಳುಗಳು ಸಂಪೂರ್ಣವಾಗಿ ಶುದ್ಧಿಯಾಗಿದೆ. Golden energy started moving towards your kidneys. Both the kidneys were completely cleansed, masters. ನಮ್ಮ ಗೋಲ್ಡನ್ ಶಕ್ತಿಯು ನಮ್ಮ ಮೂತ್ರ ಪಿಂಡದ ಕಡೆಗೆ ಪ್ರವೇಶ ಮಾಡಿದೆ. ಎರಡೂ ಮೂತ್ರಪಿಂಡಗಳು ಸಂಪೂರ್ಣವಾಗಿ ಸ್ವಚ್ಛಗೊಂಡಿದೆ. Golden energy slowly started moving towards your sexual organs, and your sexual organs are completely cleansed, masters. ಗೋಲ್ಡನ್ ಶಕ್ತಿಯು ನಿಧಾನವಾಗಿ ನಮ್ಮ ಲೈಂಗಿಕ ಅಂಗಗಳ ಕಡೆಗೆ ಚಲಿಸಿದೆ. ಈಗ ನಮ್ಮ ಲೈಂಗಿಕ ಅಂಗಗಳು ಸಂಪೂರ್ಣವಾಗಿ ಸ್ವಚ್ಛಗೊಂಡಿದೆ. Golden energy started moving towards your thighs, knees, and the feet, and the whole leg is completely cleansed, masters. ಗೋಲ್ಡನ್ ಶಕ್ತಿಯು ನಮ್ಮ ತೊಡೆಗಳು, ಮೊಣಕಾಲುಗಳು, ಪಾದಗಳು ಮತ್ತು ಇಡೀ ಕಾಲುಗಳ ಕಡೆಗೆ ಚಲಿಸಿದೆ. ಈಗ ನಮ್ಮ ಕೈ, ಕಾಲು, ತೊಡೆ ಎಲ್ಲವೂ ಸಹ ಸಂಪೂರ್ಣವಾಗಿ ಶಕ್ತಿಯಿಂದ ತುಂಬಿದೆ, ಸ್ವಚ್ಛಗೊಂಡಿದೆ. What a great moment, masters. You all are completely filled with golden energies. I can see that you all are looking like a golden beings, masters. ಎಂತಹ ಅದ್ಭುತ ಶಕ್ತಿ! ಎಲ್ಲವೂ ಸಹ ಗೋಲ್ಡನ್ ಶಕ್ತಿಯು ನಮ್ಮ ಶರೀರದಲ್ಲಿ ಪ್ರವೇಶಗೊಂಡಿದೆ. ನಾನು ಈಗ ಇಡೀ ಶರೀರ ಹಾಗೂ ನೀವೆಲ್ಲರೂ ಸಹ ಗೋಲ್ಡನ್ ಶಕ್ತಿಯಿಂದ ಕೂಡಿದಿರುವುದನ್ನು ವೀಕ್ಷಿಸುತ್ತಿದ್ದೇನೆ. Give gratitude to the masters of the golden womb. ಎಲ್ಲರೂ ಸಹ ನಮ್ಮ ಮಾಸ್ಟರ್ಸ್ಗೆ ಕೃತಜ್ಞತೆಯನ್ನು ಹೇಳೋಣ. ಗುರುಗಳಿಗೆ ಕೃತಜ್ಞತೆ ಸಲ್ಲಿಸೋಣ. Give gratitude towards golden energy. ನಾವು ಗೋಲ್ಡನ್ ಎನರ್ಜಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. And now we are moving towards the space. ಈಗ ನಾವು ಶೂನ್ಯದ ಕಡೆಗೆ ಚಲಿಸೋಣ. You are moving at a faster pace towards portals. After passing through the portals, you are moving towards Earth planet. ಈಗ ನಾವೆಲ್ಲರೂ ಸಹ ಶೂನ್ಯದ ಕಡೆಗೆ ಚಲಿಸಿದ್ದೇವೆ. ಪೋರ್ಟಲ್ಗಳ ಕಡೆಗೆ ಚಲಿಸ್ತಾ ಇದ್ದೇವೆ. ಪೋರ್ಟಲ್ಗಳನ್ನು ದಾಟಿದ ನಂತರ ನಮ್ಮ ಭೂಮಿ ಗ್ರಹದ ಕಡೆಗೆ ಚಲಿಸ್ತಾ ಇದ್ದೇವೆ. Yes, masters, you have entered the Earth planet and you all have entered into your physical body. ಈಗ ನಾವು ಸಂಪೂರ್ಣವಾಗಿ ಭೂಮಿ ಗ್ರಹದ ಕಡೆಗೆ ಚಲಿಸಿದ್ದೇವೆ. ಎಲ್ಲ ನಮ್ಮ ಇಡೀ ದೇಹದಲ್ಲಿ ನಾವು ಶಕ್ತಿಯನ್ನ ಕಾಣುತ್ತಿದ್ದೇವೆ. Let the complete golden energy completely sink to your physical body, masters. ಗೋಲ್ಡನ್ ಎನರ್ಜಿ ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿ ಆವರಿಸುವುದನ್ನ ನಾವು ನೋಡೋಣ. Give gratitude to your father and mother. ನಮ್ಮ ತಂದೆ ತಾಯಿಗೆ ಕೃತಜ್ಞತೆಯನ್ನ ಹೇಳೋಣ. Give gratitude to your Guru Patriji. ನಾವು ನಮ್ಮೆಲ್ಲರ ಗುರುಗಳಾದ ಪತ್ರಿಜಿಯವರಿಗೆ ಕೃತಜ್ಞತೆಯನ್ನ ಹೇಳೋಣ.
Give gratitude to your body, mind, and soul. ನಾವು ನಮ್ಮ ಮನಸ್ಸು, ನಮ್ಮ ದೇಹ ಹಾಗೂ ನಮ್ಮ ಆತ್ಮಕ್ಕೆ ಕೃತಜ್ಞತೆಯನ್ನ ಹೇಳೋಣ. Gratitude to 5 elements of nature and 5 elements within. ನಾವು ನಮ್ಮ ಪಂಚಭೂತಗಳಿಗೆ ಕೃತಜ್ಞತೆಯನ್ನ ಹೇಳೋಣ. Thank you, masters. Thank you. Thank you. ಧನ್ಯವಾದಗಳು ಮಾಸ್ಟರ್ಸ್, ಧನ್ಯವಾದಗಳು, ಧನ್ಯವಾದಗಳು. ಯಾರು ಗಾಢವಾದ ಧ್ಯಾನದಲ್ಲಿದ್ದೀರೋ, ನಿಮ್ಮ ಧ್ಯಾನವನ್ನು ಕಣ್ಣು ತೆಗಿಲಾರ್ದೆ ಕಂಟಿನ್ಯೂ ಮಾಡ್ತಾನೆ ಕ್ಲಾಸ್ ಕೇಳಿ. ಯಾರು ಅವೇರ್ನೆಸ್ ನಲ್ಲಿ ಬಂದಿದ್ದೀರೋ ಅವರು ನಿಮ್ಮ 2 ಕೈಗಳನ್ನು ಕಣ್ಮೇಲಿಟ್ಕೊಂಡು ನೀವು ರಿಲ್ಯಾಕ್ಸ್ ಆಗ್ಬೋದು ಮಾಸ್ಟರ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.